ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇದು ಇವತ್ತು ಬೆಳಗ್ಗೆ ತೆಗೆದಂತಹ ವಿಡಿಯೋ. ಸ್ವಲ್ಪ ಮೊಗ್ಗನ್ನು ತೆಗೆದ ನಂತರ ವಿಡಿಯೋ ಮಾಡಲು ಪ್ರಾರಂಭಿಸಿದ್ದೇನೆ. ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ಮನೆಯಲ್ಲೇ ಇರಬೇಕಾಗ್ತದೆ, ಬೇರೆಲ್ಲಿಗೂ ಕೂಡ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಗಿಡದಲ್ಲಿ ಆದಂತಹ ಮೊಗ್ಗನ್ನು ತೆಗಿಬೇಕು, ಗಿಡಗಳಿಗೆ ಡೈಲಿ ನೀರನ್ನು ಹಾಕಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಈ ಎಲ್ಲ ಕೆಲಸಗಳ ನಡುವೆ ಅದನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗುವುದು ತುಂಬಾ ಕಷ್ಟ ಆಗ್ತದೆ. ನಾನು ಕಳೆದ 2-3 ದಿನದಿಂದ ಮನೆಯಲ್ಲಿ ಇರದೇ ಇದ್ದ ಕಾರಣ ಗಿಡದಲ್ಲಿ ಅಲ್ಲಲ್ಲಿ ಮೊಗ್ಗುಗಳು ಅರಳಿದೆ ನೋಡಿ. ಇದನ್ನೆಲ್ಲ ನಾನು ಇವತ್ತು ತೆಗಿಬೇಕು, ಹಾಗೆ ಇವತ್ತಿನ ಮೊಗ್ಗನ್ನು ಕೂಡ ತೆಗಿಬೇಕು. ಗಿಡದಲ್ಲಿ ಈ ರೀತಿಯಾಗಿ ಅರಳಿದಂತಹ ಹೂವನ್ನು ಇಟ್ಟಲ್ಲಿ ಅಲ್ಲೇ ಹುಳಗಳ ಸಮಸ್ಯೆ ಬರ್ತದೆ. ಹಾಗೆ ಗಿಡದಲ್ಲಿ ಆದಂತಹ ನಿನ್ನೆಯ ಮೊಗ್ಗನ್ನು ನನ್ನ ಅತ್ತೆ ತೆಗೆದು ಫ್ರಿಜ್ನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿಗೆ ಅರಳಿದಂತಹ ಹೂವು ಗಿಡದಲ್ಲಿ ಇಲ್ಲ, ಕೆಲವೊಂದು ಇದೆ. ಅದನ್ನೆಲ್ಲ ನಾನು ಈಗ ತೆಗಿಬೇಕು. ಹೋಗುವ ದಿನ ಗಿಡಗಳಿಗೆ ಸರಿಯಾಗಿ ನೀರನ್ನು ಹಾಕಿ ಹೋಗಿದ್ದೆ, ಆದರೆ ಮುಂದೆ ಯಾವ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ದೇವರ ಒಂದು ದಯೆಯಿಂದ ಪ್ರತಿದಿನ ಇಲ್ಲಿ ಮಳೆ ಬರ್ತಾ ಇತ್ತು. ಹಾಗಾಗಿ ನನ್ನ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಇಲ್ಲದೇ ಇದ್ದಲ್ಲಿ ನನ್ನ ಗಿಡಗಳು ತುಂಬಾನೇ ಬಾಡಿ ಹೋಗ್ತಾ ಇತ್ತು. ಗಿಡಗಳ ಎಲೆಗಳೆಲ್ಲ ಉದುರಲು ಪ್ರಾರಂಭವಾಗ್ತಾ ಇತ್ತು. ನಾವು ಯಾವಾಗಲೂ ಸಹ ಮಲ್ಲಿಗೆ ಕೃಷಿ ಅಂತ ಮನೆಯಲ್ಲೇ ಇರಲು ಕೂಡ ಸಾಧ್ಯ ಆಗುವುದಿಲ್ಲ. ಮಕ್ಕಳ ಒಂದು ರಜಾ ಸಮಯದಲ್ಲಿ ಅವರಿಗಾಗಿ ಸ್ವಲ್ಪ ಸಮಯವನ್ನು ನೀಡಬೇಕಾಗ್ತದೆ. ಅವರಿಗೂ ಕೂಡ ರಜೆಯಲ್ಲಿ ಬೇರೆ ಕಡೆ ಹೋಗಬೇಕು ಅಂತ ಆಸೆ ಇರ್ತದೆ. ಹಾಗಾಗಿ ನಾವು 2-3 ದಿನ ಪ್ಲಾನ್ ಮಾಡಿ ಹೋಗಲೇಬೇಕಾಗ್ತದೆ. ಆದರೆ ಯಾವ ರೀತಿಯಲ್ಲಿ ನಾವು ಗಿಡಗಳನ್ನು ಮೇಂಟೈನ್ ಮಾಡುವ ಒಂದು ಪ್ಲಾನ್ ಮಾಡಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಅಂದರೆ ಯಾರಾದರೂ ಪರಿಚಯದವರು ನೀರನ್ನು ಹಾಕುವವರು ಇದ್ದರೆ ಅವರಿಗೆ ಹೇಳಬಹುದು. ಆದರೆ ಅವರು ಹೆಚ್ಚಿಗೆ ನೀರನ್ನು ಹಾಕಿದರೂ ಕಷ್ಟ, ಕಡಿಮೆ ನೀರನ್ನು ಹಾಕಿದರೂ ಕಷ್ಟ, ಅದು ಕೂಡ ನಮಗೆ ಸ್ವಲ್ಪ ಭಯ ಆಗ್ತಾ ಇರ್ತದೆ. ಹಾಗೆಯೇ ಅವರು ನೀರನ್ನು ಹಾಕುವಾಗ ಗಿಡಗಳಿಗೆ ಏನಾದರೂ ಸಮಸ್ಯೆ ಆಗಬಹುದಾ, ಅದು ಕೂಡ ಸ್ವಲ್ಪ ಟೆನ್ಷನ್ ಆಗ್ತದೆ. ಯಾಕಂದರೆ ಪೈಪ್ನಲ್ಲಿ ನೀರನ್ನು ಹಾಕುವಾಗ ಅವರು ಸಡನ್ ಆಗಿ ಎಳೆದಾಗ ಕೆಲವೊಂದು ಗೆಲ್ಲುಗಳು ತುಂಡಾಗುವ ಚಾನ್ಸಸ್ ಇರ್ತದೆ. ಆ ಎಲ್ಲ ಆಲೋಚನೆಗಳ ನಡುವೆ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗುವುದಿಲ್ಲ. ನಿಮಗೂ ಕೂಡ ಇದೇ ರೀತಿಯಾಗಿ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ನಾನು ಹೋಗುವ ದಿನದ ತನಕ ಇಲ್ಲಿ ಸರಿಯಾಗಿ ಮಳೆ ಬಂದಿರಲಿಲ್ಲ, ಆದರೆ ಹೋದ ನಂತರ ಇಲ್ಲಿ ಚೆನ್ನಾಗಿ ಮಳೆ ಬಂದು ಗಿಡಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಅದು ಒಂದು ಖುಷಿಯ ಒಂದು ವಿಷಯ ಅಂತ ಹೇಳ್ಬಹುದು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆದರೆ ಗಿಡದಲ್ಲಿ ಹೂವು ಅರಳಿದಾಗ ಅದರಲ್ಲಿ ಹುಳಗಳ ಸಮಸ್ಯೆ ಬಂದೇ ಬರ್ತದೆ. ಅಂದರೆ ನಾವು ಇಲ್ಲಿ 2-3 ದಿನ ಇಲ್ಲದೇ ಇದ್ದಾಗ ಅಲ್ಲೇ ಅರಳಿ ಅಲ್ಲೇ ಬಿದ್ದು ಇರ್ತದೆ. ಆಗ ಹುಳಗಳ ಸಮಸ್ಯೆ ಖಂಡಿತವಾಗಿಯೂ ಬರ್ತದೆ. ಆ ಒಂದು ಕಾರಣಕ್ಕಾಗಿ ನಾವು ಎಲ್ಲಿಗಾದರೂ ಹೋಗಿ ಬಂದ ನಂತರ ಕೂಡಲೇ ನಾವು ಅದಕ್ಕೆ ಕೀಟನಾಶಕವನ್ನು ಸಿಂಪಡಿಸಬೇಕು. ಆಗ ಯಾವುದೇ ಸಮಸ್ಯೆ ಬರುವುದಿಲ್ಲ. ಹೋಗುವಾಗ ನಿಮಗೆ ಸಮಯ ಇದ್ದಲ್ಲಿ ನೀವು ಕೀಟನಾಶಕವನ್ನು ಸಿಂಪಡಿಸಿ ಹೋದರೂ ಕೂಡ ಅದು ಕೂಡ ಒಳ್ಳೆಯದು. ನಾನು ಟ್ರಿಪ್ಗಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಕಾರಣ ಹೋಗುವಾಗ ನಾನು ಗಿಡದಲ್ಲಿ ಆದಂತಹ ಮೊಗ್ಗನ್ನೆಲ್ಲ ತೆಗೆದುಕೊಂಡು ಹೋಗಿದ್ದೆ. ಅದನ್ನು ನಾನು ಬಾಳೆದಾರದಲ್ಲಿ ಟ್ರೈನ್ನಲ್ಲಿ ಕುಳಿತುಕೊಂಡು ಕಟ್ಟಿದ್ದೆ ನೋಡಿ. ಈ ರೀತಿಯಾಗಿ ನಾನು ಅದನ್ನು ಫೋಲ್ಡ್ ಮಾಡಿದ್ದೇನೆ. ಇಲ್ಲಿ ಚೆಂಡಿನ ರೀತಿ ಮಾಡಲು ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಹೀಗೆ ನಾನು ಫೋಲ್ಡ್ ಮಾಡಿ ಅದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ತೆಗೆದುಕೊಂಡು ಹೋಗಿದ್ದೆ. ಹಾಗೆ ನಾನು ಇವತ್ತು ಬೆಳಗ್ಗೆ ತೆಗೆದಂತಹ ಮೊಗ್ಗನ್ನು ನೋಡಿ, ಇಷ್ಟು ಮೊಗ್ಗು ಇತ್ತು. ಇದರಲ್ಲಿ 2 ಚೆಂಡಿನಷ್ಟು ಮೊಗ್ಗು ಆಗಿದೆ. ಇಲ್ಲಿ ಮೋಡ ಮಳೆ ಇದ್ದರೂ ಕೂಡ ಮೊಗ್ಗಿನ ಗಾತ್ರ ಚೆನ್ನಾಗಿದೆ, ಅಂದರೆ ದೊಡ್ಡದಾಗಿಯೇ ಇದೆ ನೋಡಿ. ಈ ರೀತಿಯಾದ ಮೊಗ್ಗನ್ನು ಕಟ್ಟಲು ತುಂಬಾ ಸುಲಭ ಆಗ್ತದೆ. ಹಾಗೆಯೇ ಇದು ನೋಡಿ, ನಿನ್ನೆ ತೆಗೆದಿಟ್ಟಂತಹ ಮೊಗ್ಗು. ಇದನ್ನು ನಿನ್ನೆ ಬೆಳಗ್ಗೆ 9 ಗಂಟೆಯ ಒಳಗೆ ತೆಗೆದು ಫ್ರಿಜ್ನಲ್ಲಿ ಇಟ್ಟಿದ್ರಂತೆ. ಹಾಗೆ ಇವತ್ತು ನಾನು ಇದನ್ನು ಕೂಡ ಕಟ್ಟಿ ನಾನು ಮಾರುಕಟ್ಟೆಗೆ ನೀಡ್ತೇನೆ. ನೋಡಿ, ಗೊತ್ತಾಗ್ತದ ನೋಡಿ. ತುಂಬ ಜನ ಕೇಳ್ತಾರೆ, ನಿನ್ನೆಯ ಮೊಗ್ಗನ್ನು ನಾವು ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಅರಳುತ್ತದೆ ಅಂತ. ಇಲ್ಲಿ ನಿಮಗೆ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೇನೆ. ಇದು ನಿನ್ನೆಯ ಮೊಗ್ಗು ನೋಡಿ. ಯಾವುದೇ ರೀತಿಯಲ್ಲಿ ನಮಗೆ ಡಿಫ್ರೆನ್ಸ್ ಗೊತ್ತಾಗುವುದಿಲ್ಲ, ಇವತ್ತಿನ ಮೊಗ್ಗು ಹಾಗೆ ನಿನ್ನೆಯ ಮೊಗ್ಗು ಅಂತ. ನೋಡಿ, ಇಲ್ಲಿ ಹತ್ತಿರದಲ್ಲಿ ಇದೆ ನೋಡಿ. ಎರಡೂ ಕೂಡ ಒಂದೇ ರೀತಿಯಲ್ಲಿ ಇದೆ. ಆದರೆ ಇದನ್ನು ನಾವು ಹೆಚ್ಚು ಹೊತ್ತು ಹೊರಗಡೆ ಇಡಲಿಕ್ಕೆ ಆಗೋದಿಲ್ಲ. ಅಂದರೆ ನಿನ್ನೆಯ ಮೊಗ್ಗನ್ನು, ಇವತ್ತಿನ ಮೊಗ್ಗನ್ನು ಸಂಜೆಯ ತನಕ ನಾವು ಕಟ್ಟಬಹುದು. ಆದರೆ ನಿನ್ನೆ ನಾವು ಫ್ರಿಜ್ನಲ್ಲಿ ಇಟ್ಟಂತಹ ಮೊಗ್ಗನ್ನು ನಾವು ಕೂಡಲೇ ಕಟ್ಟಿ ಪುನಃ ಅದನ್ನು ಫ್ರಿಜ್ನಲ್ಲಿ ಇಡಬೇಕು ಅಥವಾ ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಇದು ನೋಡಿ, ಮೊನ್ನೆಯ ಮೊಗ್ಗು ಫ್ರಿಜ್ನಲ್ಲಿ ಇಡದೇ ಇದ್ದ ಕಾರಣ ಅದು ಅಲ್ಲೇ ಅರಳಿದೆ. ಹಾಗೆ ಇವತ್ತು ಹಾಳಾಗಿದೆ ನೋಡಿ. ಹಾಗೆ ಇದನ್ನು ತೆಗೆಯುವಾಗ ಸಂಜೆ ಆಗಿತ್ತು ಅಂತ ಹೇಳಿದರು. ಹಾಗಾಗಿ ಬೇಗನೆ ಅರಳುತ್ತದೆ, ಹಾಗೆ ಹಾಳಾಗ್ತದೆ. ಇವತ್ತು ಹೂವನ್ನು ಕಟ್ಟಿದ ನಂತರ ನೋಡಿ, ಇಷ್ಟು ಹೂವಾಗಿದೆ. 2 ಚೆಂಡಿನಷ್ಟು ಹೂವಿದೆ, ಹಾಗೆ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಇದು ನಿನ್ನೆಯ ಮೊಗ್ಗು 1 ಚೆಂಡಿನಷ್ಟಿತ್ತು. ಟೋಟಲ್ ಆಗಿ 3 ಚೆಂಡು ಹೂವನ್ನು ನಾನು ಇವತ್ತು ಮಾರುಕಟ್ಟೆಗೆ ನೀಡ್ತೇನೆ. ಆದರೆ ಬೇರೆ ಬೇರೆಯಾಗಿ ಕಟ್ತೇನೆ, ಒಟ್ಟಿಗೆ ಕಟ್ಟುವುದಿಲ್ಲ. ನಿಮಗೆ ಇದೆರಡರಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತದ ಅಂತ ಹೇಳಿ. ಇದು ನಿನ್ನೆಯ ಮೊಗ್ಗು, ಇವತ್ತು ಕಟ್ಟಿದ್ದೇನೆ ನೋಡಿ, ಈ ರೀತಿಯಾಗಿದೆ. ಹಾಗೆ ಇದು ಇವತ್ತಿನ ಮೊಗ್ಗು.
ಹೀಗೆ ನಮಗೆ ಇವತ್ತಿನ ಮೊಗ್ಗನ್ನು ಕಟ್ಟಲು ಸಾಧ್ಯ ಇಲ್ಲದೇ ಇದ್ದಾಗ ನಾವು ಅದನ್ನು ಫ್ರಿಜ್ನಲ್ಲಿ ಬೆಳಗ್ಗೆನೇ ಇಟ್ಟರೆ ಅದನ್ನು ನಾವು ನೆಕ್ಸ್ಟ್ ಡೇ ಕಟ್ಟಿ ಮಾರುಕಟ್ಟೆಗೆ ನೀಡಬಹುದು. ಇಷ್ಟು ಕಟ್ಟಿದ ನಂತರವೂ ಕೂಡ ನಿನ್ನೆಯ ಮೊಗ್ಗು ಸ್ವಲ್ಪ ಉಳಿದಿದೆ, ಅದನ್ನು ನಾನು ಕಟ್ಟುವುದಿಲ್ಲ. ಇಷ್ಟನ್ನೇ ಕಟ್ಟಿ ನಾನು ಮಾರುಕಟ್ಟೆಗೆ ನೀಡ್ತಾ ಇದ್ದೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಸಾಧ್ಯ ಆಗಿಲ್ಲ. ಆದರೂ ಕೂಡ ತುಂಬ ದಿನಗಳಿಂದ ವಿಡಿಯೋ ಹಾಕಿಲ್ಲ ಅಂತ ಇವತ್ತಿನ ಈ ವಿಡಿಯೋವನ್ನು ಹಾಕಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ನೋಡಬೇಕು ಅಥವಾ ಮಳೆಗಾಲಕ್ಕೂ ಮುನ್ನ ನಾವು ಗಿಡಗಳನ್ನು ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕು ಅದರ ಬಗ್ಗೆ ವಿಡಿಯೋನ ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.